ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾವು ಹಿಂದಿನ ತರಗತಿಯಲ್ಲಿ ಏನೆಲ್ಲ ಚರ್ಚೆ ಮಾಡಿದ್ವಿ, ಹುದ್ದೆಯು ಖಾಲಿ ಇರುವ ಸಂದರ್ಭದಲ್ಲಿ ಯಾರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ, ನಂತರವಾಗಿ ಒಂದೇ ನಿಮಿಷ ಪ್ರಕರಣ 48ರಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ರಾಜೀನಾಮೆ ಯಾರಿಗೆ ಸಲ್ಲಿಸಬೇಕು ಅನ್ನುವಂಥದ್ದು, ಹಾಗೆ ತೆಗೆದುಹಾಕುವಿಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ, ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದ್ರೆ ಯಾವ ರೀತಿಯಾದಂತಹ ಕೋರಂ ಇರಬೇಕು, ಅದೆಲ್ಲವನ್ನ ಚರ್ಚೆಯನ್ನ ಮಾಡಿದ್ವಿ ಹಿಂದಿನ ತರಗತಿಯಲ್ಲಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡುವಂತ ವಿಷಯ ಯಾವುದಕ್ಕಿದೆ, ಪ್ರಕರಣ 50ಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ನಾವು ಇಲ್ಲಿ ಗ್ರಾಮ ಪಂಚಾಯಿತಿಯ ಸಭೆಯ ಒಂದು ಕಾರ್ಯವಿಧಾನ ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ದು, ಹಾಗೆ ಪ್ರಕರಣ 51ರಲ್ಲಿ ಆಕಸ್ಮಿಕ ಖಾಲಿ ಸ್ಥಾನಗಳು ಅದರ ಬಗ್ಗೆ ತಿಳಿಸುವಂಥದ್ದು, ಹಾಗೆ ಪ್ರಕರಣ 52ರಲ್ಲಿ ಗ್ರಾಮ ಪಂಚಾಯಿತಿಯ ಸಭೆಗೆ ಸಂಬಂಧಪಟ್ಟಿದೆ. ಬಹಳ ಇಂಪಾರ್ಟೆಂಟ್ ಆದಂತ ಕಾನ್ಸೆಪ್ಟ್ ಗ್ರಾಮ ಪಂಚಾಯಿತಿಯ ಸಭೆ, ಹಾಗೆ ಪ್ರಕರಣ 53 ಕೋರಂನ ಕಾರ್ಯವಿಧಾನ. ಇವೆರಡೂ ಕಾನ್ಸೆಪ್ಟ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕ್ಲಾಸ್ ಅನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಹೋಗಿ ಸ್ನೇಹಿತರೆ. ನೋಡಿ, 50ನೇ ಪ್ರಕರಣದಲ್ಲಿ ತಿಳಿಸುವಂತೆ ಗ್ರಾಮ ಪಂಚಾಯಿತಿಯ ಕಾರ್ಯವಿಧಾನ ಅನ್ನುವಂಥದ್ದು ಯಾವ ರೀತಿ ಆಗತ್ತೆ, ಗ್ರಾಮ ಪಂಚಾಯತ್ ಸಭೆ ಅನ್ನುವಂಥದ್ದು. ನೋಡಿ, ಎಲ್ಲರಿಗೂ ಕೂಡ ಒಂದು ರೀತಿಯಾದಂತಹ ಒಂದು ನೋಟಿಸ್ ಅನ್ನ ಕೊಡಲಾಗತ್ತೆ. ಪೆನ್ ತಗೋಣ. ನೋಡಿ, ನೋಟಿಸ್ ಅನ್ನ ಕೊಡಲಾಗುತ್ತೆ. ನೋಟಿಸ್ನ ನಂತರದಲ್ಲಿ ಪ್ರಕಟಣೆಯನ್ನ ಹಾಕಲಾಗುತ್ತೆ. ಸಭೆಗೆ ಸಂಬಂಧಪಟ್ಟಂತಹ ಅಧಿಕಾರಿ ವರ್ಗದವರನ್ನ ಕರೆಯಲಾಗುತ್ತೆ. ಆಮೇಲೆ ಸ್ಥಾಯಿ ಸಮಿತಿ, ಆಮೇಲೆ ವಾರ್ಡ್ ಸಭಾ, ಜನವಸತಿ ಸಭಾ, ಎಲ್ಲಾ ಸಭಾದ ಸದಸ್ಯರುಗಳನ್ನ ಕರೆಯಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು, ಅಲ್ಲಿ ಇರುವಂತಹ ಕುಂದುಕೊರತೆಗಳನ್ನ, ಇದೆಲ್ಲವನ್ನ ಪರಿಶೀಲಿಸಲಾಗುತ್ತೆ. ಈ ರೀತಿಯಾಗಿ ಒಂದು ಸಭೆಯ ವಿಧಾನ ಇರುತ್ತೆ. ನಂತರವಾಗಿ ಎಲ್ಲವನ್ನ ಬಹುಮತದಿಂದ ಆಯ್ಕೆ ಮಾಡಲಾಗುತ್ತೆ. ಬಹುಮತ ಅಂದ್ರೆ ನಿಮ್ಗೆ ಸರಳ ಮತದಾನ ಅಥವಾ ಸರಳ ಆಯ್ಕೆಯಿಂದ ಎಲ್ರಿಗೂ ಒಂದು ಆಯ್ಕೆಯನ್ನ ಕೊಡಲಾಗುತ್ತೆ. ಆಯ್ಕೆ ಯಾರ್ದು ಬರುತ್ತೋ ಅದು ತೆಗೆದುಕೊಳ್ಳುವಂಥದ್ದು. ಆಮೇಲೆ ಯೋಜನೆಗಳನ್ನ ಒಂದು ಬರುವಂಥದ್ದು, ಯಾವುದಕ್ಕೆ ಯಾವುದು ಬರಬೇಕು ಅನ್ನುವಂಥದ್ದು ಸರದಿ ಪ್ರಕಾರವಾಗಿ ನಡೆಯುತ್ತೆ. ಸರದಿ ಪ್ರಕಾರವಾಗಿ ಅಲ್ಲಿ ತೆಗೆದುಕೊಳ್ಳುವಂಥದ್ದು. ಇದೆಲ್ಲ ಗ್ರಾಮ ಪಂಚಾಯತಿಯ ಸಭೆಗೆ ಕಾರ್ಯವಿಧಾನ. ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಕಾರ್ಯವಿಧಾನ ಯಾವ ರೀತಿ ಸಭೆ ನಡೆಯುತ್ತೆ ಅನ್ನುವಂಥದ್ದು ತಿಳಿಸ್ಕೊಡುವಂಥದ್ದು ಪ್ರಕರಣ 50. ಯಾವ ರೀತಿ ಸಭೆ ಆಗುತ್ತೆ, ಕೋರಂ ಇರಬೇಕು, ಕೋರಂ ಇದ್ದಾಗ ಅದನ್ನ ಮುಂದೆ ಚರ್ಚೆ ಮಾಡೋದು. ಕೋರಂ ಎಷ್ಟಿರಬೇಕು, ಸಾಮಾನ್ಯ ಸಭೆಗೆ ಎಷ್ಟಿರಬೇಕು, ವಿಶೇಷ ಸಭೆಗೆ ಎಷ್ಟಿರಬೇಕು, ಅದೆಲ್ಲ ಚರ್ಚೆ ಮಾಡೋಣ. ನೋಡಿ, ಸಭೆಯ ಕಾರ್ಯವಿಧಾನ ಅನ್ನುವಂಥದ್ದು ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಒಂದು ಪಾಯಿಂಟ್ ಅಲ್ಲಿ ಹೇಳಿದ್ದೀನಿ ನಿಮ್ಗೆ. ಪ್ರಕರಣ 51ರಲ್ಲಿ ತಿಳಿಸುವಂತೆ ಆಕಸ್ಮಿಕ ಖಾಲಿ ಸ್ಥಾನಗಳು ಆಗುತ್ತೆ. ನೋಡಿ, ಕೆಲವೊಂದು ಬಾರಿ ಖಾಲಿ ಸ್ಥಾನಗಳು ಅನರ್ಹತೆಯ ಮೇಲೂ ಕೂಡ ಖಾಲಿ ಸ್ಥಾನ ಉಂಟಾಗುತ್ತೆ. ಹಾಗೆ ಭ್ರಷ್ಟಾಚಾರ ಇಂತಹ ಒಂದು ಪ್ರಕರಣ ದಾಖಲಾದಾಗ ಅವಾಗ ಖಾಲಿ ಸ್ಥಾನ ಆಗುತ್ತೆ. ನೋಡಿ, ಗೊತ್ತುಪಡಿಸಿದಂತಹ ನ್ಯಾಯಾಲಯ ಏನಿದೆ, ಗೊತ್ತುಪಡಿಸಿದಂತಹ ನ್ಯಾಯಾಲಯ ಅನೂರ್ಜಿತ ಚುನಾವಣೆ ಇದು ಅಂತ ಘೋಷಿಸಿದಾಗ, ಅನೂರ್ಜಿತ ಚುನಾವಣೆ ಅಥವಾ ಈತ ಅನೂರ್ಜಿತ ಸದಸ್ಯ ಅಂತ ಘೋಷಿಸಿದಾಗಲೂ ಕೂಡ ಖಾಲಿ ಸ್ಥಾನಗಳು ಉಂಟಾಗುವಂಥದ್ದು. ಇಂಥ ಖಾಲಿ ಸ್ಥಾನಗಳು ಉಂಟಾದಲ್ಲಿ ಚುನಾವಣೆಯ ಮೂಲಕವೇ ಭರ್ತಿ ಮಾಡಬೇಕು. ನೋಡಿ, ಇಂತಹ ಖಾಲಿ ಸ್ಥಾನಗಳಲ್ಲಿ ಚುನಾವಣೆ ಮಾಡಿಯೇ ಇಲ್ಲಿ ಭರ್ತಿ ಮಾಡಬೇಕು ಅನ್ನುವಂಥದ್ದು ತಿಳಿಸುತ್ತೆ ಈ ಖಾಲಿ ಸ್ಥಾನಗಳ ಒಂದು ಪ್ರಕರಣದಲ್ಲಿ. ನೋಡಿ, ಯಾವ ಸ್ಥಾನಕ್ಕೆ ಚುನಾಯಿತನಾಗುತ್ತಾನೋ ಆ ಸ್ಥಾನದ ಉಳಿದ ಮುಂದಿನ ಅವಧಿಗೆ ಮುಂದುವರಿಯಬೇಕು. ಇಲ್ಲಿ ಇದೊಂದು ಪಾಯಿಂಟ್ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ನೋಡಿ, ಹೇಳ್ತಾ ಹೋಗ್ತೇನೆ. ಅಧ್ಯಕ್ಷನೆಯ ಹುದ್ದೆ 30 ತಿಂಗಳ ಆದ್ರ ಮೇಲೆ 30 ತಿಂಗಳು ಇರುತ್ತೆ. ಆವಾಗ ನಿಮ್ಗೆ ಏನ್ ಮಾಡ್ತಾರೆ, 15 ತಿಂಗಳಿಗೆ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಲಾಗುತ್ತೆ. ಅದು ಅಪ್ರೂವ್ ಕೂಡ ಆಗುತ್ತೆ. ನಿಮ್ಗೆ 3/2 ಬಹುಮತ ಸೇರಿ ಅಧ್ಯಕ್ಷನ ಹುದ್ದೆ ಖಾಲಿ ಆಗುತ್ತೆ. ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು,
ಸ್ವಲ್ಪ ತಿಳ್ಕೊಳ್ಳಿ ಇದೊಂದು ಪಾಯಿಂಟ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ. ನೋಡಿ, 15 ತಿಂಗಳಿಗೆ ಒಂದು ಅಧ್ಯಕ್ಷನ, 30 ತಿಂಗಳಿಗೆ ಅಧ್ಯಕ್ಷನ ಒಂದು ಹುದ್ದೆ ಇರುವಂತದ್ದು, 15 ತಿಂಗಳಿಗೆ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಲು ಅವಕಾಶ ಕೊಟ್ಟಿರುವಂತದ್ದು ಪ್ರಕರಣ. ನಂತರದಲ್ಲಿ ನೋಡಿ, ನಿಮಗೆ 16ನೇ ತಿಂಗಳಿಗೆ ಅವನ ಹುದ್ದೆ ಬಹುಮತದಿಂದ ಖಾಲಿಯಾಗುತ್ತೆ. ಇನ್ನು ಉಳಿದಂತಹ ಅವಧಿ ಎಷ್ಟು? 15 ತಿಂಗಳು ಆಗಿದೆ. ಇನ್ನು 15 ತಿಂಗಳಿಗೆ ಮಾತ್ರ ಆ ಹುದ್ದೆ ಇರುವಂಥದ್ದು. ಅದೇ ಪಾಯಿಂಟ್ ಇಲ್ಲಿ ತಿಳಿಸಿರುವಂಥದ್ದು. ಇನ್ನು 15 ತಿಂಗಳಿಗೆ ಮಾತ್ರ ಆ ಸ್ಥಾನಕ್ಕೆ, ಆ ಅವಧಿಗೆ ಮಾತ್ರ ಒಬ್ಬ ಸದಸ್ಯ ಆಯ್ಕೆ ಆಗ್ತಾನೆ. ಅಂದ್ರೆ ಅಧ್ಯಕ್ಷನಾಗಿ ಇನ್ನೊಬ್ಬ ಸದಸ್ಯ ಏನಾದ್ರೂ ಆಯ್ಕೆ ಆದ್ರೆ ಅದು 15 ತಿಂಗಳಿಗೆ ಮಾತ್ರ. ಮತ್ತೆ ನಾನು ಹೊಸದಾಗಿ ಅಧ್ಯಕ್ಷ ಆಗಿದ್ದೀನಿ ಅಂತ ಹೇಳಿ ನಿಮ್ಗೆ 30 ತಿಂಗಳು ಕೊಡೋದಿಲ್ಲ, 15 ತಿಂಗಳು ಅವಕಾಶ ಇರುತ್ತೆ ಅನ್ನುವಂಥದ್ದು. ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಂಡು. ನಂತರದಲ್ಲಿ ನೋಡಿ, ಪ್ರಕರಣ 52ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಗ್ರಾಮ ಪಂಚಾಯಿತಿ ಸಭೆಯ ಬಗ್ಗೆ ತಿಳಿಸುವಂಥದ್ದು. ನೋಡಿ, ಇಲ್ಲಿ 2 ಪಾಯಿಂಟ್ಗಳನ್ನ ನೀವು ಬಹಳ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಬಹಳ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್ ಇದೆಲ್ಲ. ಹಾಗಾಗಿ ನೋಡಿ, ಗ್ರಾಮ ಪಂಚಾಯಿತಿಯ ಸದಸ್ಯರು ಒಟ್ಟು 1/3 ಸದಸ್ಯರು ಬರಹದ ರೂಪದಲ್ಲಿ ವಿಶೇಷ ಸಭೆಯನ್ನ ಕೋರಿದಾಗ 15 ದಿನಗಳ ಒಳಗೆ ಒಂದು ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ, ಗ್ರಾಮ ಪಂಚಾಯಿತಿ ಸಭೆ ಬಹಳ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್. ನೋಡಿ, ಇಲ್ಲಿ ಗ್ರಾಮ ಪಂಚಾಯಿತಿ ಸಭೆ ಅಂತ ಇದೆ, ಗ್ರಾಮ ಸಭೆ ಅಲ್ಲ ಸ್ನೇಹಿತರೆ, ಇದು ಗ್ರಾಮ ಪಂಚಾಯಿತಿ ಸಭೆ. ಪಂಚಾಯಿತಿ ಅಂತ ಬಂದಾಗ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ಒಂದು ಸದಸ್ಯರು, ವಾರ್ಡ್ ಸಭಾ ಸದಸ್ಯರು, ಜನವಸತಿ ಸಭಾ ಸದಸ್ಯರು, ಮತ್ತೆ ಅಲ್ಲಿರುವಂತಹ PDO ಅಧಿಕಾರಿಗಳು, ಅಲ್ಲಿ ಬರುವಂತಹ ಆಡಳಿತ ವರ್ಗ, ಇವರಿಗೆಲ್ಲ ಸಂಬಂಧಪಟ್ಟಿರುವಂತಹ ಗ್ರಾಮ ಪಂಚಾಯಿತಿಯ ಸಭೆ. ಇಲ್ಲಿ ಅದರಲ್ಲಿ ಒಂದು ಪಾಯಿಂಟ್ ತಿಳಿಸಿರುವಂತದ್ದು ಏನು ಅಂದ್ರೆ, 1/3 ಸದಸ್ಯರು ಏನಾದ್ರೂ ಬರಹದ ರೂಪದಲ್ಲಿ, ಅಂದ್ರೆ ನಮ್ಗೊಂದು ವಿಶೇಷ ಸಭೆಯನ್ನ ಮಾಡಿ ಅನ್ನುವಂತಹದ್ದು ಒಂದು ಲಿಖಿತ ರೂಪದಲ್ಲಿ ಕೊಟ್ಟಾಗ, ವಿಶೇಷ ಸಭೆಯನ್ನ ಕೋರಿದಾಗ, ವಿಶೇಷ ಸಭೆ ಯಾವಾಗ ಅನ್ನುವಂಥದ್ದು, ಗ್ರಾಮ ಸಭೆಯಲ್ಲಿ ವಿಶೇಷ ಸಭೆ ಯಾವ ಪ್ರಕರಣ ತಿಳಿಸುತ್ತೆ ಅನ್ನುವಂಥದ್ದು ಕಾಮೆಂಟ್ ಬಾಕ್ಸ್ ಅಲ್ಲಿ ನಾನು ತಿಳಿಸು. ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀನಿ. ಗ್ರಾಮ ಸಭೆಯಲ್ಲಿ ವಿಶೇಷ ಸಭೆಗೆ ಯಾವ ಪ್ರಕರಣ ಹೇಳುತ್ತೆ ಅನ್ನುವಂಥದ್ದು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೋಡಿ, ಇಲ್ಲಿ ವಿಶೇಷ ಸಭೆಯನ್ನ ಕೋರಿದಾಗ 15 ದಿನಗಳ ಒಳಗೆ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಸಭೆಯನ್ನ ಕರೀತಾರೆ. ಯಾರು ಗ್ರಾಮ ಪಂಚಾಯಿತಿಯ ಸದಸ್ಯರು ವಿಶೇಷ ಸಭೆಯನ್ನ ಕರೀರಿ ಅಂತ ಒಂದು ಲಿಖಿತ ರೂಪದಲ್ಲಿ ಕೊಟ್ಟಾಗ, ಅದರಲ್ಲಿ 1/3 ಸದಸ್ಯರು ಕೋರಿದಾಗ ಗ್ರಾಮ ಸಭೆಯನ್ನ ಕರೆಯಲಾಗುತ್ತೆ, ವಿಶೇಷ ಸಭೆಯನ್ನ ಕರೆಯಲಾಗುತ್ತೆ, ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಅನ್ನುವಂಥದ್ದು. ಕನಿಷ್ಠ ಪಕ್ಷ ತಿಂಗಳಿಗೊಮ್ಮೆ ಅಥವಾ ಅಧ್ಯಕ್ಷರು ನಿರ್ಧರಿಸಬಹುದಂತಹ ಕಾಲದಲ್ಲಿ ಕರೀಬಹುದು ಸಭೆಯನ್ನ. ಹೌದು, ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಅಧ್ಯಕ್ಷರು ಕರೀಬಹುದು, ತಿಂಗಳಿಗೊಮ್ಮೆ ಆದ್ರೂ ಕರೀಬಹುದು ಅಥವಾ 2 ತಿಂಗಳಿಗೊಮ್ಮೆ ಆದ್ರೂ ಕರೀಬಹುದು, ಅವರ ಇಚ್ಛೆಗೆ ಬಿಟ್ಟಿರುವಂಥದ್ದು ವಿಶೇಷ ಸಭೆ. ಅದಕ್ಕೆ ಇದೇ ಆದಂತಹ ಒಂದು ನಿಯಮ ಇಲ್ಲ. ಇನ್ನು ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯು ಸದಸ್ಯರಿಗೆ ಮತ್ತು ಸರ್ಕಾರ ಗೊತ್ತುಪಡಿಸಿದಂತಹ ಅಧಿಕಾರಿಗೆ ಅಂತಹ ಸಂದರ್ಭದಲ್ಲಿ ನೋಡಿ, ಈ ಸಭೆಯನ್ನ ಕರೆಯುವ ಮುಂಚೆ ಯಾರಿಗೆಲ್ಲ ಇಂಟಿಮೇಷನ್ ಕೊಡಬೇಕಾಗತ್ತೆ ಅನ್ನುವಂಥದ್ದು ತಿಳಿಸ್ತಾ ಹೋಗುತ್ತೆ ಈ ಪಾಯಿಂಟ್. ನೋಡಿ, ಸಭೆಯ ಕಾರ್ಯದರ್ಶಿಯು ಸದಸ್ಯರಿಗೆ, ಪಂಚಾಯಿತಿ ಕಾರ್ಯದರ್ಶಿ ಏನಿದ್ದಾರೆ ಸದಸ್ಯರಿಗೆ ಕೊಡುವಂಥದ್ದು, ಆಮೇಲೆ ಸರ್ಕಾರ ಗೊತ್ತುಪಡಿಸಿದಂತಹ ಅಧಿಕಾರಿಗೆ, ಆಮೇಲೆ ಅಲ್ಲಿ ಬರುವಂತಹ ಸರ್ಕಾರಿ ಅಧಿಕಾರಿಗಳಿಗೆ, ಗ್ರಾಮೀಣ ವ್ಯಾಪ್ತಿಯಲ್ಲಿ ಬರುವಂತಹ ಶಾಲಾ ಮುಖ್ಯ ಶಿಕ್ಷಕರು, STMC ಸದಸ್ಯರು, ಆಮೇಲೆ ಪ್ರಾಥಮಿಕ ಕೇಂದ್ರದ ವೈದ್ಯಾಧಿಕಾರಿಗಳು, ಇವರೆಲ್ಲರೂ ಕೂಡ ಗ್ರಾಮ ಮಟ್ಟದಲ್ಲಿ ಬರುವಂತಹ ಸರ್ಕಾರಿ ಅಧಿಕಾರಿಗಳು. ಇಂಥವರಿಗೆ ಒಂದು ನೀವು ಇಂಟಿಮೇಷನ್ ಅಥವಾ ಮಾಹಿತಿಯನ್ನ ನೀಡಬೇಕಾಗತ್ತೆ, ಸಭೆ ಇಟ್ಕೊಂಡಿದೀವಿ ಇನ್ನು ಈ ತರದ್ದು ಅನ್ನುವಂಥದ್ದು. ಸಭೆಯ ಸ್ಥಳ, ದಿನಾಂಕ, ವೇಳೆ, ಅಲ್ಲಿ ನಡೆಯುವಂತಹ ಕಾರ್ಯಕ್ರಮದ ನಿರ್ದಿಷ್ಟಪಡಿಸಿದಂತಹ ಒಂದು ವಿವರವನ್ನ ಅವರಿಗೆ ಕೊಡಬೇಕಾಗತ್ತೆ. ಅದು ಯಾವಾಗ ಕೊಡಬೇಕು ನೋಡಿ, ಸಾಮಾನ್ಯ ಸಭೆ ಆದ್ರೆ 7 ದಿವಸಗಳ ಮುಂಚೆ ಕೊಡಬೇಕಾಗತ್ತೆ. ವಿಶೇಷ ಸಭೆ ಆದ್ರೆ 30 ದಿನಗಳ ಮುಂಚೆಯನ್ನ ಅವರಿಗೆ ಒಂದು ಇಂಟಿಮೇಷನ್ ಅನ್ನ ಕೊಡಬೇಕಾಗತ್ತೆ, ಒಂದು ಇಂಟಿಮೇಷನ್ ಅನ್ನ ಕೊಡಬೇಕಾಗತ್ತೆ. ಒಂದು ಇದ್ಯಾವುದೋ ಮಿಸ್ ಆಗಿದೆ, ಒಂದು ಪ್ರತಿಯನ್ನು ಆಗ್ಬೇಕಿತ್ತು, ಅದು ಪ್ರೀತಿ ಅನ್ನುವಂತಾಗಿದೆ. ಏನು ನವೆಂಬರ್ 14 ಹತ್ರ ಬಂತು ಅಂತ ಹಂಗಾಗಿದೆ ಏನೋ. ಒಂದೇ ನಿಮಿಷ.
ಇರ್ಲಿ, ಅದನ್ನ ಸ್ವಲ್ಪ ತಿದ್ಕೋಬೇಡಿ ನೀವು. ಒಂದು ಪ್ರತಿಯನ್ನು ಆಗ್ಬೇಕದು. ಒಂದು ಪ್ರತಿಯನ್ನು ಗ್ರಾಮ ಪಂಚಾಯಿತಿಯ ಕಚೇರಿಯ ನೋಟಿಸ್ ಬೋರ್ಡ್ ನಲ್ಲಿ ಹಾಕಬೇಕು ಅನ್ನುವಂಥದ್ದು. ನೋಡಿ, ಒಂದು ಪ್ರತಿಯನ್ನು ನೀವು ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯ ಯಾವಾಗ ಸ್ಥಳ ನಡೆಯುತ್ತೆ, ಯಾವಾಗ ಸಭೆ ನಡೆಯುತ್ತೆ, ದಿನಾಂಕ ಎಷ್ಟು, ಅದರ ಬಗ್ಗೆ ಮಾಹಿತಿ, ಯಾರ್ಯಾರಿಗೆ ಕರಿತಾ ಇದ್ದೀರಿ ಅದರ ಬಗ್ಗೆ ಮಾಹಿತಿಯನ್ನ ಎಲ್ಲ ಕೊಡಬೇಕಾಗತ್ತೆ. ಒಂದು ಪ್ರತಿಯನ್ನ ನಾವು ನೋಟಿಸ್ ಬೋರ್ಡ್ ಅಲ್ಲಿ ಹಾಕಬೇಕು ಅನ್ನುವಂಥದ್ದು ತಿಳಿಸುತ್ತೆ. ನಂತರದಲ್ಲಿ ನೋಡಿ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಮತ್ತು ಸದಸ್ಯರನ್ನ ಬಿಟ್ಟು ಸಭೆಯಲ್ಲಿ ಪಾಲ್ಗೊಂಡಂತಹ ಯಾವುದೇ ವ್ಯಕ್ತಿಗೆ ಒಂದು ಮತದಾನ ಇರೋದಿಲ್ಲ. ಮತದಾನದ ಹಕ್ಕು ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಾಗಿರುತ್ತೆ. ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಒಂದು ಸೇತುವೆಯನ್ನು ನಿರ್ಮಿಸಬೇಕಾಗಿರುತ್ತೆ, ಇಲ್ಲ ಒಂದು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮತದಾನದ ಹಕ್ಕಿರುತ್ತೆ. ಇಲ್ಲ ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಕಲಾಪಗಳು ಬಂದಾಗ ಅಲ್ಲಿ ಮತದಾನದ ಹಕ್ಕು ಅಂತ ಬಂದಾಗ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರಿಗೆ ಮಾತ್ರ ಮತದಾನದ ಹಕ್ಕಿರುತ್ತೆ. ಅಲ್ಲಿ ಭಾಗವಹಿಸಿದಂತಹ ಅಧಿಕಾರಿ ವರ್ಗದವರಿಗಾಗ್ಲಿ, ಸಾರ್ವಜನಿಕರಿಗಾಗ್ಲಿ, ಅಧಿಕಾರೇತರ ವ್ಯಕ್ತಿಗಳಿಗಾಗ್ಲಿ ಇಂಥವರಿಗೆ ಅವಕಾಶ ಇರೋದಿಲ್ಲ ಅನ್ನುವಂಥದ್ದು ಪ್ರಕರಣ ತಿಳಿಸುವಂಥದ್ದು. ನೋಡಿ, ನೋಟಿಸ್ ಯಾರಿಗೆ ಕೊಡಲಾಗಿದೆ ಮತ್ತು ಅಧಿಕಾರಿಗಳು ಪಂಚಾಯಿತಿ ಪ್ರದೇಶದ ಸರ್ಕಾರಿ ಅಧಿಕಾರಿಗಳು, ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಅಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಅಧಿಕಾರಿಗಳು ಯಾರೆಲ್ಲ ಬರ್ತಾರೆ, ಶಿಕ್ಷಕರಾಗಿರ್ಬೋದು, ವೈದ್ಯಾಧಿಕಾರಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಆ ಸಭೆಗೆ, ಪ್ರತಿಯೊಂದು ಸಭೆಗೆ ಹಾಜರಾಗಬೇಕು ಅನ್ನುವಂಥದ್ದು. ವಿಶೇಷ ಸಭೆಯಾಗಿರ್ಲಿ ಅಥವಾ ಸಾಮಾನ್ಯ ಸಭೆಯಾಗಿರ್ಲಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ. ಇನ್ನು 53ನೇ ಪ್ರಕರಣ ತಿಳಿಸುವಂಥದ್ದು ಕೋರಂ ಮತ್ತು ಕಾರ್ಯವಿಧಾನ. ಬಹಳ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್ ಸ್ನೇಹಿತರೆ. ನೋಡಿ, ಗ್ರಾಮ ಪಂಚಾಯಿತಿಯ ಸಭೆಗೆ ಒಟ್ಟು ಸದಸ್ಯರ ಕೋರಂ ಅರ್ಧದಷ್ಟಿರಬೇಕು. ಗ್ರಾಮ ಪಂಚಾಯಿತಿಯ ಸಭೆಗೆ ಅರ್ಧದಷ್ಟು ಕೋರಂ ಇರಬೇಕು ಅನ್ನುವಂಥದ್ದು ತಿಳಿಸುತ್ತೆ. ಅಕಸ್ಮಾತ್ ಈ ಕೋರಂ ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡಿ, ಇಲ್ಲಿ ಗ್ರಾಮ ಪಂಚಾಯಿತಿಯ ಸಭೆಗೆ ಕೋರಂನ ಅಗತ್ಯವಿರುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಈ ಕೋರಂ ಇರುವವರೆಗೂ ಕೂಡ ಬರುವವರೆಗೂ ಕೂಡ ಸಭೆಯನ್ನ ಮುಂದೂಡ್ತಾನೆ ಇರ್ತಾರೆ. ಆದ್ರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಸಂದರ್ಭದಲ್ಲಿ ಏನಾದ್ರೂ ಒಂದು ಈ ತರದೊಂದು ಸಭೆ ಕರೆದ್ರೆ ಅಲ್ಲಿ ಕೋರಂನ ಅವಶ್ಯಕತೆ ಇರುತ್ತೆ, ಕಾಯ್ತಾರೆ. ಅಲ್ಲೂ ಕೂಡ 30 ನಿಮಿಷಗಳ ಕಾಲ ಕಾಯುವಂಥದ್ದು. ಆ 30 ನಿಮಿಷ ಆದ ಮೇಲೂ ಕೂಡ ಕೋರಂ ಆಗ್ಲಿಲ್ಲ ಅಂದ್ರೆ ಮುಂದಿನ ಒಂದು ದಿನಕ್ಕೆ ಕೋರಂನನ್ನ ಮುಂದೂಡ್ತಾರೆ. ಆ ದಿನ ರಜಾ ದಿನಗಳನ್ನು ಹೊರತುಪಡಿಸಿ ಕೋರಂ ಕರೆಯುವಂಥದ್ದು. ಮುಂದಿನ ದಿನದಲ್ಲಿ ಕೋರಂ ಕರೆದಿದ್ದಾರೆ, ಆ ದಿನ ಬಂದಿದೆ, ಸಭೆ ಸೇರ್ತಾರೆ, ಅವಾಗ್ಲೂ ಕೂಡ ಕೋರಂ ಇಲ್ಲ ಅಂದ್ರೆ ಸಭೆಯನ್ನ ಮುಂದೂಡೋದಿಲ್ಲ, ನಡೆಸೇ ಬಿಡ್ತಾರೆ. ನೋಡಿ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯ ಸಂದರ್ಭದಲ್ಲಿ ಸಭೆಯನ್ನ ಹೊರತುಪಡಿಸಿ ನಾನು ಹೇಳ್ತಾ ಇರೋದು. ಇನ್ನು ಗ್ರಾಮ ಪಂಚಾಯಿತಿಯ ಸಭೆಯಲ್ಲಿ ಅರ್ಧಕ್ಕಷ್ಟು ಕೋರಂ ಇರಲೇಬೇಕು. ಯಾಕೆಂದ್ರೆ ಈ ಪಂಚಾಯಿತಿ ಸಭೆ ಇದು, ಯಾಕೆಂದ್ರೆ ಅಲ್ಲಿ ಸದಸ್ಯರೇ ಇಂಪಾರ್ಟೆಂಟ್. ಹಾಗಾಗಿ ಸದಸ್ಯರ ಕೋರಂ ಇಲ್ಲದೆ ಇದ್ರೂ ಕೂಡ ಸಭೆಯನ್ನ ಮುಂದುವರಿಸೋಕೆ ಬರೋದೇ ಇಲ್ಲ. ಅದನ್ನ ನೆನ್ಪಿಟ್ಕೋಬೇಕಾಗತ್ತೆ. ಇದು ಆ ಪಾಯಿಂಟ್ ತಿಳಿಸುವಂಥದ್ದು. ಗ್ರಾಮ ಪಂಚಾಯಿತಿಯ ಪ್ರತಿ ಒಂದು ಸಭೆಯ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ನಿರ್ವಹಿಸುವಂಥದ್ದು. ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ವಿಶೇಷ ಸಭೆ ಆಗಿರ್ಬೋದು, ಸಾಮಾನ್ಯ ಸಭೆ ಆಗಿರ್ಬೋದು, ಇದೆಲ್ಲ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಹಿಸ್ಕೊಳ್ಳುವಂಥದ್ದು. ಅಧ್ಯಕ್ಷನ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರು ವಹಿಸ್ಕೊಳ್ತಾರೆ. ಇವರಿಬ್ರು ಇಲ್ಲ ಅಂತ ತಿಳ್ಕೊಳ್ಳಿ. ಅಧ್ಯಕ್ಷನೂ ಇಲ್ಲ, ಉಪಾಧ್ಯಕ್ಷರು ಇಲ್ಲ, ಒಂದೊಂದು ವಾರ ಲೀವ್ ತಗೊಂಡಿದ್ದಾರೆ ಅಂದ್ರೆ ಇವರಿಬ್ಬರ ಅನುಪಸ್ಥಿತಿಯಲ್ಲಿ ಸದಸ್ಯರಲ್ಲಿ ಯಾರಾದ್ರೂ ಒಬ್ರು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನ ವಹಿಸ್ಕೋಬೇಕು ಅನ್ನುವಂಥದ್ದು ಪ್ರಕರಣ 53 ತಿಳಿಸುವಂಥದ್ದು. ಇನ್ನು ಸಭೆಯಲ್ಲಿ ಸರಳ ಬಹುಮತದಿಂದ ನಿರ್ಣಯವನ್ನ ತೀರ್ಮಾನಿಸುವಂಥದ್ದು. ಸರಳ ಬಹುಮತ ಯಾವುದಕ್ಕೆ ಬರುತ್ತೆ? ಯಾವುದೇ ಒಂದು ನಿರ್ಣಯ ಬಂದರೂ ಕೂಡ ಒಂದು ಸರಳ ಬಹುಮತ, ಎಲ್ಲರಿಂದನೂ ಸದಸ್ಯರಿಂದನೂ ಒಂದು ಸರಳ ಬಹುಮತದಿಂದ ಆಯ್ಕೆ ಮಾಡ್ತಾರೆ. ಈ ಬಹುಮತವನ್ನ ಹಾಕುವ ಮುಂಚೆ ನೋಡಿ, ಇಲ್ಲಿ ಒಂದು ಪಾಯಿಂಟ್ ಅನ್ನ ಸೇರಿಸಿದ್ದಾರೆ. ಅಧ್ಯಕ್ಷರ ಬಹುಮತ ಒಂದು ಮತ ಹಾಕುವ ಒಂದು ಅಧಿಕಾರ ಏನಿದೆ ನೋಡಿ, ಅಧ್ಯಕ್ಷರು ವಹಿಸುವವರು, ಅಧ್ಯಕ್ಷತೆಯನ್ನು ವಹಿಸುವವರು ಯಾರೇ ಆಗಿರ್ಲಿ ಆ ಇದರಲ್ಲಿ ಅಧ್ಯಕ್ಷರೇ ಅಂತ ಬರೋದಿಲ್ಲ. ಇಲ್ಲೊಂದು ಪಾಯಿಂಟ್ ಅನ್ನ ಸೇರಿಸ್ಕೊಳ್ಳಿ, ಒಂದೇ ನಿಮಿಷ.
ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳುವವರು ಯಾರಾಗಿರ್ತಾರೆ ಇಲ್ಲಿ? ಗ್ರಾಮ ಪಂಚಾಯತಿ ಅಧ್ಯಕ್ಷರೂ ಆಗಿರಬಹುದು, ಅಥವಾ ಉಪಾಧ್ಯಕ್ಷರೂ ಆಗಿರಬಹುದು, ಅಥವಾ ಸದಸ್ಯರಲ್ಲಿ ಒಬ್ಬರಾಗಿರ್ಬೋದು. ಇವರು ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿದ್ದಾರೆ ಅಂದ್ರೆ ಇವರ ಮತದಾನ ಏನಿದೆ, ಇವರಿಗೂ ಕೂಡ ಮತದಾನ ಮಾಡುವಂತ ಹಕ್ಕಿರುತ್ತೆ, ಮತ ಚಲಾಯಿಸುವಂತ ಹಕ್ಕಿರುತ್ತೆ. ಆದ್ರೆ ಇವರು ಅಧ್ಯಕ್ಷ ಮತ ಅಂತ ಬಂದಾಗ ಇವರು ಮತವನ್ನ ಚಲಾಯಿಸಬಹುದು ಅಥವಾ ಚಲಾಯಿಸದೇ ಇರಬಹುದು. ಇದೊಂದು ಅವಕಾಶ ಇರುತ್ತೆ ಅವರಿಗೆ. ಮತವನ್ನ ಚಲಾಯಿಸಬಹುದು ಅಥವಾ ಚಲಾಯಿಸದೇ ಇರಬಹುದು. ಅಕಸ್ಮಾತ್ 25 ಮತದಾನ ಒಂದು ನಿರ್ಣಯ ಬಂದಿದೆ, 25 ಬಂದಿದೆ, ಇನ್ನು 26 ಬಂದ್ರೆ ಒಂದು ಜಡ್ಜ್ಮೆಂಟ್ ಪಾಸ್ ಆಗುತ್ತೆ ಅಂದ್ರೆ ಇವರು ಮತವನ್ನ ಚಲಾಯಿಸಿ ಆ ಒಂದು ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡಬಹುದು. ಇವರ ಕೈಯಲ್ಲಿ ಒಂದು ವೀಟೋ ಅಧಿಕಾರ ಇದ್ದಂಗಿದು. ರಾಷ್ಟ್ರಪತಿಗಳ ಕೈಯಲ್ಲಿ ವೀಟೋ ಅಧಿಕಾರ ಇರುತ್ತಲ್ಲ, ಹಾಗೆ ಇದು ಒಂದು ವೀಟೋ ಅಧಿಕಾರ ಇವರಿಗೆ. ಯಾವಾಗ ಬೇಕಾದ್ರೂ ಇವರು ಮತವನ್ನ ಚಲಾಯಿಸಬಹುದು, ಚಲಾಯಿಸದೇ ಇರಬಹುದು, ಅಥವಾ ನಿರ್ಣಾಯಕ ಮತವನ್ನ ಚಲಾಯಿಸಿ ಆ ಒಂದು ತೀರ್ಮಾನವನ್ನ ಕೈಗೊಳ್ಳಬಹುದು ಅನ್ನುವಂಥದ್ದು ತಿಳಿಸ್ತಾ ಹೋಗುತ್ತೆ. ನೋಡಿ, ಇಲ್ಲೊಂದು ಪಾಯಿಂಟ್ ತಿಳಿಸುತ್ತೆ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಅಥವಾ ಸದಸ್ಯನಿಗೆ ಸಂಬಂಧಪಟ್ಟಂತಹ ತೀರ್ಮಾನ ಏನಾದರೂ ಬಂದಾಗ ಅಂತಹ ಸಭೆಗೆ ಇವರು 3 ಜನ ಭಾಗವಹಿಸಬಾರ್ದು, ಮತವನ್ನ ಚಲಾಯಿಸಬಾರ್ದು. ನೋಡಿ, ಇದು ಯಾವ ರೀತಿ ಹೇಳುತ್ತೆ ಅಂದ್ರೆ ಸ್ನೇಹಿತರೆ, 53ನೇ ಸೆಕ್ಷನ್ ನಲ್ಲಿ ನಾವು ನೋಡ್ತಾ ಹೋಗುವಂಥದ್ದು ಯಾವುದು? 53ನೇ ಸೆಕ್ಷನ್ ಅಲ್ಲಿ, ಪ್ರಕರಣ 53ರಲ್ಲಿ ಸ್ವಂತ ಹಿತಾಸಕ್ತಿಯನ್ನ ಹೊಂದಿದ್ರೆ, ಸ್ವಂತ ಹಿತಾಸಕ್ತಿ ಸ್ನೇಹಿತರೆ, ಸ್ವಂತ ಹಿತಾಸಕ್ತಿ ಯಾವುದು ಅಂದ್ರೆ ಅಧ್ಯಕ್ಷನಿಗೆ ಸಂಬಂಧಪಟ್ಟಂತಹ ಒಂದು ವ್ಯಾಜ್ಯ ನಡೀತಾ ಇರುತ್ತೆ. ಅಧ್ಯಕ್ಷನ ಒಂದು ಜಮೀನಿನಲ್ಲಿ ಯಾರೋ ಅಕ್ರಮವಾಗಿ ಒಂದು ಏನೋ ಒಂದು ಮನೆ ಕಟ್ಟಿದಾರೋ ಏನೋ ಒಂದು ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್. ಅಧ್ಯಕ್ಷನಿಗೆ ಸಂಬಂಧಪಟ್ಟಂತೆ ಆ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿ ಸಭೆ ಸೇರಿದರೆ, ಇಂತಹ ಸಭೆಯಲ್ಲಿ ಅಧ್ಯಕ್ಷನಿಗೆ ಸಂಬಂಧಪಟ್ಟಿರುವಂತದ್ದು ಸ್ವಂತ ಹಿತಾಸಕ್ತಿ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಆ ಸಭೆಗೆ ಅಧ್ಯಕ್ಷರು ಬರುವಂತಿಲ್ಲ, ಅಲ್ಲಿ ಮತವನ್ನ ಚಲಾಯಿಸುವಂತಿಲ್ಲ. ಇದು ಕಾಯ್ದೆ ತಿಳಿಸುವಂಥದ್ದು. ಇನ್ನು ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ಸದಸ್ಯರು ಗ್ರಾಮ ಪಂಚಾಯಿತಿಯ ಸಭೆಯನ್ನ ಪರಿಗಣಿಸಿ ಬರುವಂತಹ ಯಾವುದೇ ಒಂದು ಹಣಕಾಸಿನ ರೂಪದಲ್ಲಿ ಹಿತಾಸಕ್ತಿಯನ್ನು ಹೊಂದಿರುವುದನ್ನ ಪ್ರತ್ಯಕ್ಷವಾಗ್ಲಿ ಅಥವಾ ಪರೋಕ್ಷವಾಗ್ಲಿ ಗ್ರಾಮ ಪಂಚಾಯಿತಿಗೆ ತಿಳಿಸುವುದು ಕರ್ತವ್ಯವಾಗಿರುತ್ತೆ. ನೋಡಿ, ಇಲ್ಲಿ ಕಾಯ್ದೆ ತಿಳಿಸುವಂತೆ ಪಂಚಾಯಿತಿಯ ಸದಸ್ಯರಿಗೆ ಯಾವುದೇ ರೀತಿಯಾದಂತಹ ಒಂದು ಹಣಕಾಸಿನ ಅವ್ಯವಹಾರನ ಮಾಡಬಾರ್ದು. ಹಣಕಾಸಿನ ಒಂದು ಹಿತಾಸಕ್ತಿ ಏನಾದ್ರೂ ಇದ್ರೆ, ಅಂತಹ ವಿಚಾರ ಏನಾದ್ರೂ ನಿಮ್ಗೆ ಬಂದ್ರೆ ಅದರಿಂದ ನೀವು ದೂರ ಉಳ್ಕೋಬೇಡಿ. ನಿಮ್ದು ಯಾವುದೇ ರೀತಿಯ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಗ್ರಾಮ ಪಂಚಾಯಿತಿಗೆ ತಿಳಿಸಿ, ಅದನ್ನ ನಮ್ದು ಇದಕ್ಕೆ ಸಂಬಂಧಪಟ್ಟಿದೆ, ಇದರಲ್ಲಿ ನಂದು ಒಂದ್ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗಬಹುದು. ಇಂತಹದ್ದು ಪ್ರಕರಣ ಏನಾದ್ರೂ ಬಂದಾಗ ಗ್ರಾಮ ಪಂಚಾಯಿತಿ ತಿಳಿಸುವುದು ಅವರ ಕರ್ತವ್ಯ ಆಗಿರುತ್ತೆ. ಇದು ಒಂದು ಒಳ್ಳೆಯ ಪ್ರಜೆಯ ಲಕ್ಷಣ ಅನ್ನುವಂಥದ್ದು ಕಾಯ್ದೆ ತಿಳಿಸುವಂಥದ್ದು. ಇದಿಷ್ಟು 53ನೇ ಕಾಯ್ದೆಗೆ ಸಂಬಂಧಪಟ್ಟಂತೆ. ಮುಂದಿನ ತರಗತಿಯಲ್ಲಿ 54ಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡೋಣ. ಕ್ಲಾಸು ನಿಮ್ಗೆ ಅರ್ಥ ಆಗ್ತಾ ಇದ್ರೆ ಒಂದು ಲೈಕ್ ಬಟನ್ ನ ಪ್ರೆಸ್ ಮಾಡಿ. ಇದರ ಸಂಪೂರ್ಣ PDF ಅನ್ನುವಂಥದ್ದು ನಾನು ಕೆಳಗೆ ಕೊಟ್ಟಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇರುತ್ತೆ, ಅಲ್ಲಿಂದ ನೀವು ತೆಗೆದುಕೊಳ್ಳಬಹುದು. ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದ. ಎಲ್ರಿಗೂ ಥ್ಯಾಂಕ್ ಯು.